ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು MCQ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಹಾಗೆ ಇನ್ನೂ ಈ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಈ ವಿಡಿಯೋದ ಮೊದಲ ಪ್ರಶ್ನೆ ಹೀಗಿದೆ: ಕನ್ವರ್ಟ್ ಟು ಪ್ಯಾಸಿವ್ ವಾಯ್ಸ್. ದೇ ಆರ್ painting the house. They are painting the house. ಇಲ್ಲಿ ಆಪ್ಷನ್ಸ್ ನೋಡೋದಾದರೆ, ಆಪ್ಷನ್ ಎ, ದ ಹೌಸ್ ಈಸ್ ಪೇಂಟೆಡ್ ಬೈ ದೆಮ್. ಆಪ್ಷನ್ ಬಿ, ದ ಹೌಸ್ ವಾಸ್ ಬೀಯಿಂಗ್ ಪೇಂಟೆಡ್ ಬೈ ದೆಮ್. ದ ಹೌಸ್ ಈಸ್ ಬೀಯಿಂಗ್ ಪೇಂಟೆಡ್ ಬೈ ದೆಮ್. ದ ಹೌಸ್ ಹ್ಯಾಸ್ ಬೀನ್ ಪೇಂಟೆಡ್ ಬೈ ದೆಮ್. ಇಲ್ಲಿ ಪ್ರಶ್ನೆಯನ್ನು ಇನ್ನೊಮ್ಮೆ ನೋಡೋಣ. ದೇ ಆರ್ ಪೇಂಟಿಂಗ್ ದ ಹೌಸ್. ಇಲ್ಲಿ ನಾವು ಆ್ಯಕ್ಟಿವಿಂದ ಪ್ಯಾಸಿವ್ ಮಾಡಬೇಕಾದಾಗ ಮೊದಲಿಗೆ ಸಬ್ಜೆಕ್ಟ್ ಪ್ಯಾಟ್ರನ್ ಏನಿದೆ, ಸೆಂಟೆನ್ಸ್ ಪ್ಯಾಟ್ರನ್ ಏನಿದೆ ಅಂತ ನೋಡೋಣ. ಇಲ್ಲಿ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ಮೇನ್ ವರ್ಬು ಪ್ಲಸ್ ಆಬ್ಜೆಕ್ಟ್. ಇದು ಆ್ಯಕ್ಟಿವ್ ವಾಯ್ಸಲ್ಲಿರ್ತಕ್ಕಂತಹ ಸೆಂಟೆನ್ಸ್ ಸ್ಟ್ರಕ್ಚರ್ ಇರೋದ್ರಿಂದ ಇದನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಿದ್ವಿ ಅಂದರೆ ಆಬ್ಜೆಕ್ಟು, ವರ್ಬು ಪ್ಲಸ್ ಸಬ್ಜೆಕ್ಟ್ ಈ ರೀತಿಯಾಗಿ ಏನಾಗುತ್ತೆ, ಬದಲಾಗುತ್ತೆ. ಹಾಗೆ ಆಬ್ಜೆಕ್ಟ್ ಪ್ಲೇಸಲ್ಲಿ ಏನಿದೆ, ದ ಹೌಸ್ ಇದೆ. ಇಲ್ಲಿ ದ ಹೌಸ್ ಇರ್ತಕ್ಕಂತಹ ಆಪ್ಷನ್ ಆಲ್ಮೋಸ್ಟ್ 4 ಆಪ್ಷನ್ಗಳಿಲ್ಲಿದೆ. ಬಟ್ ಇಲ್ಲಿರ್ತಕ್ಕಂತಹ ವಾಕ್ಯ ಯಾವ ಒಂದು ಟೆನ್ಸಲ್ಲಿದೆ, ಯಾವ ಒಂದು ಕಾಲದಲ್ಲಿ ಇದೆ ಅನ್ನೋದನ್ನು ನೋಡ್ಕೊಳ್ಳೋಣ. ದೇ ಆರ್ ಪೇಂಟಿಂಗ್ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಈ ಒಂದು ಆ್ಯಕ್ಟಿವ್ ವಾಯ್ಸ್ನ ಒಂದು ವಾಕ್ಯ ಇದೆ. ಹಾಗಾಗಿ ಇಲ್ಲಿ ಆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿಗೆ ಸೂಕ್ತವಾಗಿರ್ತಕ್ಕಂತಹ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಏನಪ್ಪ ಅಂದರೆ ದ ಹೌಸ್. ದ ಹೌಸ್ ಸಿಂಗ್ಯುಲರ್ ಆಗುತ್ತೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆರ್ ಇರೋದ್ರಿಂದ ಇಲ್ಲಿ ನಾವು ಹೌಸ್ ಸಿಂಗ್ಯುಲರ್ ಆಗಿದ್ದರಿಂದ ಆಬ್ಜೆಕ್ಟ್ ಸಿಂಗ್ಯುಲರ್ ಪ್ಲೇಸಲ್ಲಿ ಇರೋದ್ರಿಂದ ಇದನ್ನು ನಾವು ಈಸ್ ಅಂತ ತೊಗೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇದೆ. ಪೇಂಟಿಂಗ್ ಅನ್ನೋದೇನದ ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸಲ್ಲಿರೋದ್ರಿಂದ ನಾವು ಅದನ್ನು ಬೀಯಿಂಗ್ ಅನ್ನೋ ಒಂದು ವರ್ಡಿಂದ ನಾವೇನು ಮಾಡ್ತೀವಿ, ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡ್ತೀವಿ. ಸೊ ಆ್ಯಸ್ ಯೂಶ್ವಲ್ ಪೇಂಟಿಂಗ್ ಅನ್ನೋ ವರ್ಡ್ ಇಲ್ಲಿ V3 ಫಾರ್ಮ್ ಅನ್ನು ನಾವು ಅದನ್ನು ಯೂಸ್ ಮಾಡ್ತೀವಿ. ಇಲ್ಲಿ V3 ಫಾರ್ಮ್ ಪೇಂಟೆಡ್ ಆಗುತ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಆಪ್ಷನ್ ದ ಹೌಸ್ ಈಸ್ ಬೀಯಿಂಗ್ ಪೇಂಟೆಡ್ ಬೈ ದೆಮ್. ದೇ ಬಿಕಮ್ಸ್ ದೆಮ್ ಆಗ್ತದೆ. ಸರಿಯಾದ ಆಪ್ಷನ್ ಸಿ, ದ ಹೌಸ್ ಈಸ್ ಬೀಯಿಂಗ್ ಪೇಂಟೆಡ್ ಬೈ ದೆಮ್. ಹಾಗೆ ಮುಂದಿನ ಪ್ರಶ್ನೆ ಕನ್ವರ್ಟ್ ಟು ಪ್ಯಾಸಿವ್ ವಾಯ್ಸ್. ದ ಮೆಕ್ಯಾನಿಕ್ ಹ್ಯಾಸ್ ರಿಪೇರ್ಡ್ ದ ಕಾರ್. ಇಲ್ಲಿ ಈ ಒಂದು ಆ್ಯಕ್ಟಿವ್ ವಾಯ್ಸಿಗೆ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಸರಿಯಾದ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ಎ, ದ ಕಾರ್ ವಾಸ್ ರಿಪೇರ್ಡ್ ಬೈ ದ ಮೆಕ್ಯಾನಿಕ್. ಆಪ್ಷನ್ ಬಿ, ದ ಕಾರ್ ಈಸ್ ರಿಪೇರ್ಡ್ ಬೈ ದ ಮೆಕ್ಯಾನಿಕ್. ಆಪ್ಷನ್ ಸಿ, ದ ಕಾರ್ ಹ್ಯಾಸ್ ಬೀನ್ ರಿಪೇರ್ಡ್ ಬೈ ದ ಮೆಕ್ಯಾನಿಕ್. ಆಪ್ಷನ್ ಡಿ, ದ ಕಾರ್ ಹ್ಯಾಡ್ ಬೀನ್ ರಿಪೇರ್ಡ್ ಬೈ ದ ಮೆಕ್ಯಾನಿಕ್. ಇಲ್ಲಿರ್ತಕ್ಕಂತಹ ಒಂದು ಆ್ಯಕ್ಟಿವ್ ವಾಯ್ಸ್ ಯಾವ ಒಂದು ಟೆನ್ಸ್ ಫಾರ್ಮಲ್ಲಿದೆ ಅಂತ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು, ಹ್ಯಾಸ್. ಹಾಗಾಗಿ ಪ್ಯಾಸಿವ್ ಫಾರ್ಮಲ್ಲಿ ಕೂಡ ಹ್ಯಾಸ್ ಕಂಪಲ್ಸರಿ ಬರಬೇಕಾಗುತ್ತೆ. ಸೊ ಹ್ಯಾಸ್ ಬಂದಿರತಕ್ಕಂಥ ಆಪ್ಷನ್ಗಳನ್ನು ನಾವು ನೋಡೋದಾದರೆ ಅಲ್ಲಿ ಒಂದೇ ಇದೆ. ಹಾಗಾಗಿ ಮ್ಯಾಕ್ಸಿಮಮ್ ಅದೇ ಆನ್ಸರ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ಮುಂದಿನ ಬದಲಾವಣೆ ಏನೇನಾಗುತ್ತೆ ಪ್ಯಾಸಿವ್ ವಾಯ್ಸಲ್ಲಿ ಅಂದಾಗ ನಾನು ಆಗಲೇ ಹೇಳಿದೆ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಈ ಪ್ಯಾಟ್ರನ್ ಹೋಗಿ ಆಬ್ಜೆಕ್ಟ್, ವರ್ಬ್ ಮತ್ತು ಸಬ್ಜೆಕ್ಟ್ ಅನ್ನೋ ಪ್ಯಾಟ್ರನ್ ಪ್ಯಾಸಿವ್ ಫಾರ್ಮಲ್ಲಿ ಬರುತ್ತೆ ಆ್ಯಕ್ಟಿವಿಂದ. ಸೊ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಫಾರ್ಮೆಟನ್ನು ನಾವು ನೋಡೋದಾದರೆ ಇಲ್ಲಿ ದ ಕಾರ್ ಅನ್ನೋದೇನಿದೆ ಆಬ್ಜೆಕ್ಟ್ ಐತಿ. ಸೊ ಇದು ಸಬ್ಜೆಕ್ಟ್ ಪ್ಲೇಸ್ ಆಗಿ ಬಂದಿದೆ. ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಇದೆ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಆಗಲಿ ಪಾಸ್ಟ್ ಪರ್ಫೆಕ್ಟ್ ಆಗಲಿ ನಾವೇನು ಮಾಡ್ತೀವಿ ಪ್ಯಾಸಿವ್ ಫಾರ್ಮಲ್ಲಿ ಅಂದರೆ ಬೀನ್ ಫಾರ್ಮನ್ನು ಯೂಸ್ ಮಾಡ್ತೀವಿ. ಹಾಗೆ ಇಲ್ಲಿ ರಿಪೇರ್ಡ್ ಅನ್ನೋದು ಆಲ್ರೆಡಿ V3 ಫಾರ್ಮ್ ಇದೆ. ಹಾಗೆ ಆ ಪ್ಯಾಸಿವ್ ಫಾರ್ಮಲ್ಲಿ ಕೂಡ ಅದು V3 ಫಾರ್ಮ್ ಆಗುತ್ತೆ. ಇದು ಇಲ್ಲಿಯವರೆಗೂ ಸರಿ. ದೆನ್ ಸಬ್ಜೆಕ್ಟ್ ಪ್ಲೇಸಲ್ಲಿರ್ತಕ್ಕಂಥ ದ ಮೆಕ್ಯಾನಿಕ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸಲ್ಲಿ ಬಂದಿದೆ. ನಡುವೆ ಪ್ಯಾಸಿವ್ ಫಾರ್ಮ್ ನಾವು ಮಾಡಬೇಕಾದಾಗ ಬೈ ಫಾರ್ಮನ್ನು, ಬೈ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡೋದ್ರಿಂದ ಸರಿಯಾದ ಆಪ್ಷನ್ ಸಿ, ದ ಕಾರ್ ಹ್ಯಾಸ್ ಬೀನ್ ರಿಪೇರ್ಡ್ ಬೈ ದ ಮೆಕ್ಯಾನಿಕ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕನ್ವರ್ಟ್ ಟು ಪ್ಯಾಸಿವ್ ವಾಯ್ಸ್. ಅಲೆಕ್ಸಾಂಡರ್ ಗ್ರಹಾಮ್ ಬೆಲ್ ಇನ್ವೆಂಟೆಡ್ ದ ಟೆಲಿಫೋನ್. ಆಪ್ಷನ್ ಎ ನೋಡೋದಾದರೆ ದ ಟೆಲಿಫೋನ್ ಈಸ್ ಇನ್ವೆಂಟೆಡ್ ಬೈ
Alexander Graham Bell. The telephone was invented by Alexander Graham Bell. The telephone had been invented by Alexander Graham Bell. The telephone was being ಇನ್ವೆಂಟೆಡ್ ಬೈ ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಇಲ್ಲಿರ್ತಕ್ಕಂತಹ ಆ್ಯಕ್ಟಿವ್ ವಾಯ್ಸಿನ ಒಂದು ಸೆಂಟೆನ್ಸ್ ನಾವು ನೋಡಿದಾದ್ರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಹಾಗೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿರ್ತಕ್ಕಂಥದ್ದನ್ನು ನಾವು ಪ್ಯಾಸಿವ್ ಫಾರ್ಮಿಗೆ ಯೂಸ್ ಮಾಡಬೇಕಾದಾಗ ಅಲ್ಲಿ ಹೆಲ್ಪಿಂಗ್ ವರ್ಬ್ ವಾಸ್ ಅಥವಾ ವರನ್ನು ಯೂಸ್ ಮಾಡ್ತೀವಿ. ಡಿಪೆಂಡ್ ಆನ್ ದ ನಂಬರ್. ಸಿಂಗ್ಯುಲರ್ ಇದ್ದರೆ ವಾಸು, ಪ್ಲೂರಲ್ ಇದ್ದರೆ ವರ್ ಆಗ್ತೈತಿ. ಸೊ ದ ಟೆಲಿಫೋನ್ ಅನ್ನೋದೇನೈತಿ ಸಿಂಗ್ಯುಲರ್ ಐತಿ. ಸೊ ಇಲ್ಲಿ ವಾಸ್ ಫಾರ್ಮ್ ಇರ್ತಕ್ಕಂಥದ್ದನ್ನು ನಾವು ಮೊದಲು ನೋಡೋಣ. ಇಲ್ಲಿ ಆಪ್ಷನ್ ಬಿ ನೋಡೋದಾದ್ರೆ ದ ಟೆಲಿಫೋನ್ ವಾಸ್. ಮುಂದೆ ಇನ್ವೆಂಟೆಡ್ ಅನ್ನೋದು V3 ಫಾರ್ಮ್. ಇಲ್ಲಿ ಈ ವಾಕ್ಯದಲ್ಲಿ V2 ಐತಿ. ನಾವು ಪ್ಯಾಸಿವ್ ಫಾರ್ಮ್ ಮಾಡಬೇಕಂದ್ರೆ ಯಾವುದೇ ಮೇನ್ ವರ್ಬು ಆ್ಯಕ್ಟಿವ್ ವಾಯ್ಸಲ್ಲಿರಲಿ ಅದನ್ನು ಪ್ಯಾಸಿವ್ ಮಾಡಬೇಕಾದ್ರೆ V3 ಫಾರ್ಮ್ ಆಗುತ್ತೆ. ನಮಗೆ V3 ಫಾರ್ಮು ಅಥವಾ V1 V2 V3 V4 V5 ಬಗ್ಗೆ ನೋಡೋದಾದ್ರೆ V1 ಅಂದರೆ ಪ್ರೆಸೆಂಟ್, V2 ಅಂದರೆ ಪಾಸ್ಟ್ ಟೆನ್ಸು, V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್, V4 ಅಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್, ING ಫಾರ್ಮಿಂದ ಎಂಡ್ ಆಗ್ತಕ್ಕಂಥ ವರ್ಬ್ಗಳು. ಹಾಗೆ V5 ಅಂದರೆ ಮೇನ್ ವರ್ಬಿಗೆ ನಾವು ಯಾವಾಗಲೂ ಎಸ್ಸನ್ನು ಹಚ್ಚೋದನ್ನು, ಅಂದರೆ ಗೋ ಇದು ಗೋಸ್, ಇಟ್ ಈಸ್ ದ V5 ಫಾರ್ಮ್ ಆಫ್ ಗೋ ಅಂತೇಳಿ. ಹಾಗೆ ಇಲ್ಲಿ ಇನ್ವೆಂಟೆಡ್ ಅನ್ನೋದೇನದ V3 ಫಾರ್ಮ್ ಐತಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಇನ್ವೆಂಟೆಡ್ ದ ಟೆಲಿಫೋನ್. ಯಾವ ರೀತಿ ಪ್ಯಾಸಿವ್ ಆಗುತ್ತೆ? ದ ಟೆಲಿಫೋನ್ ವಾಸ್, ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಇದೆ. ಇನ್ವೆಂಟೆಡ್ V3 ಫಾರ್ಮ್ ಬೈ ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಇಲ್ಲಿ ಸಬ್ಜೆಕ್ಟ್ ಇರೋದು ಆಬ್ಜೆಕ್ಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕನ್ವರ್ಟ್ ಟು ಪ್ಯಾಸಿವ್ ವಾಯ್ಸ್. ಶಿ ವಾಸ್ ಬೇಕಿಂಗ್ ಅ ಕೇಕ್ ವೆನ್ ಐ ಅರೈವ್ಡ್. ಶಿ ವಾಸ್ ಬೇಕಿಂಗ್ ಅ ಕೇಕ್. ಇಲ್ಲಿ ಈ ಒಂದು ವಾಕ್ಯವನ್ನು ನೋಡಿದರೆ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಕಂಟಿನ್ಯೂಸ್ ಟೆನ್ಸ್ ಯಾವುದೇ ಇರಲಿ, ಪ್ರೆಸೆಂಟ್ ಆಗಲಿ ಪಾಸ್ಟ್ ಆಗಲಿ, ಅಲ್ಲಿ ನಾವು ಬೀಯಿಂಗ್ ಫಾರ್ಮನ್ನು ಏನು ಮಾಡ್ತೀವಿ ಪ್ಯಾಸಿವ್ ವಾಯ್ಸಲ್ಲಿ ಯೂಸ್ ಮಾಡ್ತೀವಿ. ಹಾಗಾಗಿ ಈ ಬೀಯಿಂಗ್ ಅನ್ನೋದನ್ನು ಕೂಡ ನಾವು ಕನ್ಸಿಡರ್ ಮಾಡೋದಾದರೆ ಇಲ್ಲಿ ಆಪ್ಷನ್ಗಳನ್ನು ನೋಡೋಣ. ಅ ಕೇಕ್ ಈಸ್ ಬೀಯಿಂಗ್ ಬೇಕ್ಡ್ ಬೈ ಹರ್ ವೆನ್ ಐ ಅರೈವ್ಡ್ ಅನ್ನೋದು ಆಪ್ಷನ್ ಎ. ಆಪ್ಷನ್ ಬಿ, ಅ ಕೇಕ್ ವಾಸ್ ಬೇಕ್ಡ್ ಬೈ ಹರ್ ವೆನ್ ಐ ಅರೈವ್ಡ್. ಆಪ್ಷನ್ ಸಿ, ಅ ಕೇಕ್ ವಾಸ್ ಬೀಯಿಂಗ್ ಬೇಕ್ಡ್ ಬೈ ಹರ್ ವೆನ್ ಐ ಅರೈವ್ಡ್. ಆಪ್ಷನ್ ಡಿ, ಅ ಕೇಕ್ ಹ್ಯಾಡ್ ಬೀನ್ ಬೇಕ್ಡ್ ಬೈ ಹರ್ ವೆನ್ ಐ ಅರೈವ್ಡ್. ಇಲ್ಲಿ ಆಪ್ಷನ್ಗಳನ್ನು ನೋಡೋದಾದರೆ ನಾವು ಮೊದಲೇ ಹೇಳಿದೆ, ಬೇಕಿಂಗ್ ಅನ್ನೋದು ಪ್ರೆಸೆಂಟ್ ಪಾರ್ಟಿಸಿಪಲ್ ಇರೋದ್ರಿಂದ ಅಲ್ಲಿ ಬೀಯಿಂಗ್ ಅನ್ನೋ ಫಾರ್ಮ್ ಬರ್ತದೆ. ಬಟ್ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆ್ಯಕ್ಟಿವ್ ವಾಯ್ಸ್ ಇರೋದ್ರಿಂದ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ವಾಸನ್ನು ನೋಡಬೇಕು. ಹಾಗಾಗಿ ಆಪ್ಷನ್ ಸಿ, ಅ ಕೇಕ್ ವಾಸ್, ಅ ಕೇಕ್ ಆಬ್ಜೆಕ್ಟ್ ಪ್ಲೇಸಲ್ಲಿರೋದ್ರಿಂದ ಅದನ್ನು ಸಬ್ಜೆಕ್ಟ್ ಪ್ಲೇಸಿಗೆ ಹಾಕಿದ್ವಿ. ವಾಸ್ ಬೀಯಿಂಗ್ ಬೇಕ್ಡ್ ಬೈ ಹರ್, ಶಿ ಬಿಕಮ್ಸ್ ಹರ್ ವೆನ್ ಐ ಅರೈವ್ಡ್. ಸೊ ಸರಿಯಾದ ಆನ್ಸರ್ ಆಪ್ಷನ್ ಸಿ, ಕೇಕ್ ವಾಸ್ ಬೀಯಿಂಗ್ ಬೇಕ್ಡ್ ಬೈ ಹರ್ ವೆನ್ ಐ ಅರೈವ್ಡ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ಕನ್ವರ್ಟ್ ಟು ಪ್ಯಾಸಿವ್ ವಾಯ್ಸ್. ದೇ ಹ್ಯಾಡ್ ಫಿನಿಶ್ಡ್ ದ ಪ್ರಾಜೆಕ್ಟ್ ಬಿಫೋರ್ ದ ಡೆಡ್ ಲೈನ್. ಆಪ್ಷನ್ಗಳನ್ನು ನೋಡೋದಾದರೆ ಪ್ಯಾಸಿವ್ ವಾಯ್ಸಿಗೆ ಆಪ್ಷನ್ ಎ, ದ ಪ್ರಾಜೆಕ್ಟ್ ವಾಸ್ ಫಿನಿಶ್ಡ್ ಬೈ ದೆಮ್ ಬಿಫೋರ್ ದ ಡೆಡ್ ಲೈನ್. ಆಪ್ಷನ್ ಬಿ, ದ ಪ್ರಾಜೆಕ್ಟ್ ಹ್ಯಾಡ್ ಬೀನ್ ಫಿನಿಶ್ಡ್ ಬೈ ದೆಮ್ ಬಿಫೋರ್ ದ ಡೆಡ್ ಲೈನ್. ಆಪ್ಷನ್ ಸಿ, ದ ಪ್ರಾಜೆಕ್ಟ್ ಹ್ಯಾಸ್ ಬೀನ್ ಫಿನಿಶ್ಡ್ ಬೈ ದೆಮ್ ಬಿಫೋರ್ ದ ಡೆಡ್ ಲೈನ್. ಆಪ್ಷನ್ ಡಿ, ದ ಪ್ರಾಜೆಕ್ಟ್ ವಾಸ್ ಬೀಯಿಂಗ್ ಫಿನಿಶ್ಡ್ ಬೈ ದೆಮ್ ಬಿಫೋರ್ ದ ಡೆಡ್ ಲೈನ್. ಇಲ್ಲಿ ಇನ್ನೊಮ್ಮೆ ನೋಡೋದಾದರೆ ದೇ ಹ್ಯಾಡ್ ಫಿನಿಶ್ಡ್ ದ ಪ್ರಾಜೆಕ್ಟ್ ಬಿಫೋರ್ ದ ಡೆಡ್ ಲೈನ್. ಈ ಸೆಂಟೆನ್ಸ್ ಏನೈತಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಐತಿ. ಹ್ಯಾವ್ ಆಗಲಿ, ಹ್ಯಾಸ್ ಆಗಲಿ, ಹ್ಯಾಡ್ ಆಗಲಿ ನಾವು ಆ್ಯಕ್ಟಿವ್ ವಾಯ್ಸಲ್ಲಿ ಯೂಸ್ ಮಾಡಿದ್ವಿ ಅಂದರೆ ಅದು ಪ್ಯಾಸಿವ್ ಅಲ್ಲಿ ಹ್ಯಾಡ್ ಬೀನ್ ಆಗುತ್ತೆ, ಹ್ಯಾಸ್ ಬೀನ್ ಆಗುತ್ತೆ ಮತ್ತು ಹ್ಯಾವ್ ಬೀನ್ ಆಗುತ್ತೆ. ಅಂಥದನ್ನು ನಾವಿಲ್ಲಿ ಮೊದಲಿಗೆ ಫೈಂಡ್ ಔಟ್ ಮಾಡಿದ್ವಿ ಅಂದರೆ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಒಳಗೆ ಅದನ್ನೆರಡೂ ನೋಡ್ತೀವಿ ನಾವು. ಇಲ್ಲಿ ಆಪ್ಷನ್ ಸಿಯಲ್ಲಿ ಏನೈತಿ ಹ್ಯಾಸ್ ಇದೆ, ಬಟ್ ವಾಕ್ಯ ಏನೈತಿ ಹ್ಯಾಡ್ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಐತಿ. ಸೊ ಪ್ಯಾಸಿವ್ ಫಾರ್ಮು ಕೂಡ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲೇ ಬರೋದ್ರಿಂದ ಇಲ್ಲಿ ಸರಿಯಾದ ಆಪ್ಷನ್ ಏನಾಗುತ್ತೆ ನೋಡಿರಿ, ದ ಪ್ರಾಜೆಕ್ಟ್ ಹ್ಯಾಡ್ ಬೀನ್ ಅನ್ನೋದು ಸರಿಯಾದ ಆಪ್ಷನ್ ಆಗ್ತೈತಿ. ಫಿನಿಶ್ಡ್ ಬೈ ದೆಮ್, ದೇ ಬಿಕಮ್ಸ್ ದೆಮ್ ಬಿಫೋರ್ ದ ಡೆಡ್ ಲೈನ್. ಇಟ್ ಈಸ್ ದ ರೈಟ್ ಆಪ್ಷನ್. ಆಪ್ಷನ್ ಬಿ ಈಸ್ ದ ರೈಟ್ ಒನ್. ಸೊ ಮುಂದಿನ ಪ್ರಶ್ನೆ, ಕನ್ವರ್ಟ್ ಟು ಪ್ಯಾಸಿವ್ ವಾಯ್ಸ್. ದ ಕಂಪನಿ ವಿಲ್ ಲಾಂಚ್ ಅ ನ್ಯೂ ಪ್ರಾಡಕ್ಟ್ ನೆಕ್ಸ್ಟ್ ಮಂತ್. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋದಾದರೆ ಆಪ್ಷನ್ ಎ, ಅ ನ್ಯೂ ಪ್ರಾಡಕ್ಟ್ ವಿಲ್ ಬಿ ಲಾಂಚ್ಡ್ ಬೈ ದ ಕಂಪನಿ ನೆಕ್ಸ್ಟ್ ಮಂತ್.
ಆಪ್ಷನ್ ಬಿ ಅ ನ್ಯೂ ಪ್ರಾಡಕ್ಟ್ ವುಡ್ ಬಿ ಲಾಂಚ್ಡ್ ಬೈ ದ ಕಂಪನಿ ನೆಕ್ಸ್ಟ್ ಮಂತ್. ಆಪ್ಷನ್ ಸಿ ಅ ನ್ಯೂ ಪ್ರಾಡಕ್ಟ್ ಈಸ್ ಲಾಂಚ್ಡ್ ಬೈ ದ ಕಂಪನಿ ನೆಕ್ಸ್ಟ್ ಮಂತ್. ಆಪ್ಷನ್ ಡಿ ಅ ನ್ಯೂ ಪ್ರಾಡಕ್ಟ್ ವಿಲ್ ಹ್ಯಾವ್ ಬೀನ್ ಲಾಂಚ್ಡ್ ಬೈ ದ ಕಂಪನಿ ನೆಕ್ಸ್ಟ್ ಮಂತ್. ಸರಿಯಾದ ಆಪ್ಷನ್ ನೋಡೋದಾದ್ರೆ ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡೋದ್ರಿ ದ ಕಂಪನಿ ವಿಲ್ ಲಾಂಚ್ ಅ ನ್ಯೂ ಪ್ರಾಡಕ್ಟ್ ಅನ್ನೋದೇನೈತಿ ಆಬ್ಜೆಕ್ಟ್ ಐತಿ. ಸೊ ಅದು ಫಸ್ಟ್ ಬರೋದು ಎಲ್ಲ ಆಪ್ಷನ್ಗಳಲ್ಲಿ ನಾವು ನೋಡ್ತೇವೆ. ಹಾಗೆ ಇಲ್ಲಿ ವಿಲ್ ಫಾರ್ಮ್ ಇರೋದ್ರಿಂದ ನಾವು ಪ್ಯಾಸಿವ್ ಫಾರ್ಮಲ್ಲಿ ಕೂಡ ವಿಲ್ ತೊಗೊಳ್ತೇವೆ. ಇದನ್ನು ಪ್ಯಾಸಿವ್ ಮಾಡಬೇಕಂದ್ರೆ V3 ಫಾರ್ಮ್ ಅವಶ್ಯ ಐತಿ. ವಿಲ್ ನಂತರ ಬರೀ V3 ಫಾರ್ಮ್ ಮಾಡಲಿಕ್ಕಾಗಲ್ಲ, ಬಿ ಫಾರ್ಮ್ ಕೂಡ ನಮಗೆ ಅವಶ್ಯವಾಗ್ತೈತಿ. ಸೊ ನ್ಯೂ ಪ್ರಾಡಕ್ಟ್ ವಿಲ್ ಬಿ ಲಾಂಚ್ಡ್ ಅನ್ನೋದು ಸರಿಯಾದ ಒಂದು ಫಾರ್ಮ್ಯಾಟ್ ಆಗುತ್ತೆ. ಸೊ ಬೈ ದ ಕಂಪನಿ ನೆಕ್ಸ್ಟ್ ಮಂತ್ ಅನ್ನೋದು ಕಂಪ್ಲೀಟಾಗಿ ಪ್ಯಾಸಿವ್ ಫಾರ್ಮ್ ಆಗುತ್ತೆ. ಸೊ ಇಟ್ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕನ್ವರ್ಟ್ ಟು ಪ್ಯಾಸಿವ್ ವಾಯ್ಸ್, ಓಪನ್ ದ ವಿಂಡೋ. ಆಪ್ಷನ್ ನೋಡೋದಾದರೆ ಆಪ್ಷನ್ ಎ ಲೆಟ್ ದ ವಿಂಡೋ ಬಿ ಓಪನ್ಡ್, ಯು ಆರ್ ರಿಕ್ವೆಸ್ಟೆಡ್ ಟು ಓಪನ್ ವಿಂಡೋ. ಆಪ್ಷನ್ ಸಿ ಲೆಟ್ ದ ವಿಂಡೋ ಓಪನ್. ಆಪ್ಷನ್ ಡಿ ದ ವಿಂಡೋ ಶುಡ್ ಓಪನ್. ಇಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಎ ಲೆಟ್ ದ ವಿಂಡೋ ಬಿ ಓಪನ್ಡ್. ಆ್ಯಕ್ಟಿವ್ ವಾಯ್ಸಲ್ಲಿರ್ತಕ್ಕಂಥ ವಾಕ್ಯ ಓಪನ್ ದ ವಿಂಡೋ ಈಸ್ ಆ್ಯನ್ ಇಂಪರೇಟಿವ್ ಸೆಂಟೆನ್ಸ್. ಇಲ್ಲಿ ನಾವು ಒಂದು ಕಮ್ಯಾಂಡನ್ನು ನೋಡ್ತಾ ಇದ್ದೀವಿ. ಸೊ ಇಂಪರೇಟಿವ್ ಸೆಂಟೆನ್ಸ್ಗಳು ಆ್ಯಕ್ಟಿವ್ ವಾಯ್ಸಲ್ಲಿ ಬಂದಾಗ ನಾವು ಪ್ಯಾಸಿವ್ ಫಾರ್ಮ್ ಮಾಡಬೇಕಂದ್ರೆ ಅದನ್ನು ಸಿಂಪಲ್ ರೂಲು ಲೆಟ್ ಅನ್ನೋ ಒಂದು ವರ್ಡಿಂದ ಸ್ಟಾರ್ಟ್ ಮಾಡ್ತೀವಿ. ಲೆಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ V3 ಫಾರ್ಮ್. ಸೊ ಈ ಒಂದು ಫಾರ್ಮ್ಯಾಟಲ್ಲಿ ನಾವು ಪ್ಯಾಸಿವ್ ವಾಯ್ಸನ್ನು ಮಾಡ್ತೀವಿ. ಸೊ ಓಪನ್ ದ ವಿಂಡೋ ಇದಕ್ಕೆ ಸರಿಯಾದ ಒಂದು ಪ್ಯಾಸಿವ್ ಫಾರ್ಮ್ ಲೆಟ್ ದ ವಿಂಡೋ ಬಿ ಓಪನ್ಡ್ ಅನ್ನೋದು ಸರಿಯಾದ ಆನ್ಸರ್ ಆಗೋ ಆಪ್ಷನ್ ಆಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಕನ್ವರ್ಟ್ ಟು ಪ್ಯಾಸಿವ್ ವಾಯ್ಸ್, ವಿ ಎಕ್ಸ್ಪೆಕ್ಟ್ ಗುಡ್ ನ್ಯೂಸ್. ಆಪ್ಷನ್ ಎ ಗುಡ್ ನ್ಯೂಸ್ ವಾಸ್ ಎಕ್ಸ್ಪೆಕ್ಟ್ ಬೈ ಅಸ್, good news is expected by us, good news has been expected by us, good news is being expected by us. These are the option. ಹಾಗೆ ಸರಿಯಾದ ಆನ್ಸರ್ ಆ್ಯಕ್ಟಿವ್ ವಾಯ್ಸಲ್ಲಿರ್ತಕ್ಕಂಥ ಒಂದು ಸೆಂಟೆನ್ಸ್ ನೋಡಿದ್ವಿ ಅಂದರೆ ಇದು ಪ್ರೆಸೆಂಟ್ ಟೈಮಲ್ಲಿ ಹೇಳಿರ್ತಕ್ಕಂಥ ಸೆಂಟೆನ್ಸ್. ಸೊ ಪ್ರೆಸೆಂಟ್ ಟೈಮಲ್ಲಿ ನಾವು ಯಾವ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ನೋಡ್ತೀವಿ ಅವುಗಳಿಗೆ ಆನ್ಸರ್ ಅಂದರೆ ವರ್ಬ್ ಫಾರ್ಮ್ ಈಸಿಂದ ನಾವು ಆ್ಯಡ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಈಸ್ ಅನ್ನೋದು ಎರಡು ಆಪ್ಷನ್ಗಳಲ್ಲೈತಿ, ಬಿ ಮತ್ತು ಡಿ. ಹಾಗಾಗಿ ಎ ಮತ್ತು ಸಿ ಅನ್ನೋದು ರಾಂಗ್ ಆನ್ಸರ್. ಬಿ ನೋಡೋದಾದರೆ ಗುಡ್ ನ್ಯೂಸ್ ಈಸ್ ಎಕ್ಸ್ಪೆಕ್ಟೆಡ್ ಬೈ ಅಸ್ ಅನ್ನೋದು ಸರಿಯಾದ ಆಪ್ಷನ್ ಹಾಗೂ ಸರಿಯಾದ ಆನ್ಸರ್ ಆಗುತ್ತೆ. ಹಾಗೆ ಡಿ ಗುಡ್ ನ್ಯೂಸ್ ಈಸ್ ಬೀಯಿಂಗ್ ಎಕ್ಸ್ಪೆಕ್ಟೆಡ್. ಇಲ್ಲಿ ಬೀಯಿಂಗ್ ಫಾರ್ಮ್ ಮೊದಲೇ ಹೇಳಿದೆ ನಾನು. ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಇದ್ದರೆ ING ಫಾರ್ಮಿಂದ ಒಂದು ವರ್ಬ್ ಎಂಡ್ ಆಗಿತ್ತು ಅಂದರೆ ಅಲ್ಲಿ ಮಾತ್ರ ನಾವು ಬೀಯಿಂಗನ್ನು ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಬಿ ಈಸ್ ದ ರೈಟ್ ಆಪ್ಷನ್ ಆರ್ ಆನ್ಸರ್. ಗುಡ್ ನ್ಯೂಸ್ ಈಸ್ ಎಕ್ಸ್ಪೆಕ್ಟೆಡ್ ಬೈ ಅಸ್. ಮುಂದಿನ ಪ್ರಶ್ನೆ, ಕಾಪರ್ ಈಸ್ ಡ್ಯಾಶ್ ಯೂಸ್ಫುಲ್ ಮೆಟಲ್. ಆಪ್ಷನ್ ಎ, ಆಪ್ಷನ್ ಬಿ ಆ್ಯನ್, ಆಪ್ಷನ್ ಸಿ ದ, ಆಪ್ಷನ್ ಡಿ ನೋ ಆರ್ಟಿಕಲ್. ಅಂದರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪರ್ಟಿಕ್ಯುಲರ್ ಆಗಿ ಆರ್ಟಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆರ್ಟಿಕಲ್ಸಲ್ಲಿ ನಾವು 3 ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ, ಎ, ಆ್ಯನ್ ಮತ್ತು ದ. ಇಲ್ಲಿ ಸುಟೇಬಲ್ ಆಗ್ತಕ್ಕಂಥ ಒಂದು ಆರ್ಟಿಕಲ್ ಯಾವುದಪ್ಪ ಅಂದರೆ ಇಲ್ಲಿ ಕಾಪರ್ ಈಸ್, ಇಲ್ಲಿ ಯು ಇರೋದ್ರಿಂದ ನಾವು ಮೋಸ್ಟ್ ಆಫ್ ದ ಟೈಮ್ ನಾವು ಏನು ಮಾಡ್ತೀವಿ, ಯು ಅನ್ನೋದು ಓವೆಲ್ ಇರೋದ್ರಿಂದ ಓವೆಲ್ ಹಿಂದ್ಗಡೆ ಯಾವಾಗಲೂ ಯಾನ್ ಬರುತ್ತೆ ಅಂಥೇಳಿ ಇಲ್ಲಿ ಯಾನ್ ಹಾಕೋ ಒಂದು ಚಾನ್ಸಸ್ ಐತಿ. ಬಟ್ ಇಲ್ಲಿ ಯು ಓವೆಲ್ ಇದ್ದರೂ ಕೂಡ ಅದು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸೌಂಡ್ ಯು ಆಗಿದೆ, ಇಟ್ ಈಸ್ ನಾಟ್. ಸೊ ಇಲ್ಲಿ ನಾವು ಸರಿಯಾದ ಆಪ್ಷನ್ ಎ ಅನ್ನು ಹಾಕಬೇಕಾಗ್ತೈತಿ. ಇಲ್ಲಿ ಸರಿಯಾದ ಆನ್ಸರ್ ಕಾಪರ್ ಈಸ್ ಅ ಯೂಸ್ಫುಲ್ ಮೆಟಲ್. ಕಾಪರ್ ಈಸ್ ಅ ಯೂಸ್ಫುಲ್ ಮೆಟಲ್ ಅನ್ನೋದು ಸರಿಯಾದ ಆನ್ಸರ್. ಹಾಗೆ ಮುಂದಿನ ಪ್ರಶ್ನೆ, ಡ್ಯಾಶ್ ಅಮೆಜಾನ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಸೌತ್ ಅಮೇರಿಕಾ. ಆಪ್ಷನ್ಸ್ಗಳನ್ನು ನೋಡೋದಾದರೆ ಆಪ್ಷನ್ ಎ ಇದೆ, ಆಪ್ಷನ್ ಬಿ ಆ್ಯನ್, ಆಪ್ಷನ್ ಸಿ ದ, ಆಪ್ಷನ್ ಡಿ ನೋ ಆರ್ಟಿಕಲ್. ಇಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಸಿ ದ ಇಸ್ ದ ಡೆಫಿನಿಟ್ ಆರ್ಟಿಕಲ್.
ಮತ್ತು ಅಮೆಜಾನ್ ಈಸ್ ದ ನೇಮ್ ಆಫ್ ದ ರಿವರ್. ಸೊ ಯಾವುದೇ ನದಿಗಳ ಹೆಸರುಗಳ ಹಿಂದ್ಗಡೆ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ರೈಟ್ ಆನ್ಸರ್ ಈಸ್ ದ. ಹಾಗೆ ಮುಂದಿನ ಪ್ರಶ್ನೆ, ಶಿ ಏಮ್ಸ್ ಟು ಬಿಕಮ್ ಡ್ಯಾಶ್ ಇಂಜಿನಿಯರ್ ವೆನ್ ಶಿ ಗ್ರೋಸ್ ಅಪ್ ಅಂತ ಇದೆ. ಆಪ್ಷನ್ ಎ, ಆಪ್ಷನ್ ಬಿ ಆ್ಯನ್, ಆಪ್ಷನ್ ಸಿ ದ, ಆಪ್ಷನ್ ಡಿ ನೋ ಆರ್ಟಿಕಲ್. ಇಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಬಿ ಆ್ಯನ್. ಯಾಕಪ್ಪ ಅಂದರೆ ಇಲ್ಲಿ ಇಂಜಿನಿಯರ್ ಅನ್ನೋದು ಸಿಂಗ್ಯುಲರ್ ಇದೆ ಫಸ್ಟ್, ಎ ಮತ್ತು ಯಾನ್ ಅಂದರೆ ಸಿಂಗಲ್ ಅಂತ. ಯಾವುದೇ ನಾಮಪದ ಒಂದು ಏಕವಚನದಲ್ಲಿ ಇದ್ದಾಗ ಅದರ ಹಿಂದ್ಗಡೆ ನಾವು ಹೆಚ್ಚು ಎ ಮತ್ತು ಯಾನನ್ನು ಯೂಸ್ ಮಾಡ್ತೀವಿ. ಪರ್ಟಿಕ್ಯುಲರ್ ಇಲ್ಲ ಅಥವಾ ಸ್ಪೆಸಿಫಿಕ್ ಆಗಿ ನಾವು ಅವುಗಳನ್ನು ಮೆನ್ಷನ್ ಮಾಡಲ್ಲ ಅಂದರೆ ಅಲ್ಲಿ ಎ ಮತ್ತು ಯಾನ್ಗಳು ಬರ್ತವೆ. ಹಾಗಾಗಿ ಇಲ್ಲಿ ಇಂಜಿನಿಯರ್ ಅನ್ನೋದು ಸಿಂಗಲ್ ಐತಿ, ಹಾಗಾಗಿ ಎ ಅಥವಾ ಯಾನ್ ಎರಡರಲ್ಲಿ ಒಂದು ಬರಬೇಕು. ಇಲ್ಲಿ ಯಾನ್ ಬರುತ್ತೋ ಅಥವಾ ಎ ಬರುತ್ತೋ ಡಿಪೆಂಡ್ ಆನ್ ದ ವರ್ಡ್ ವಿಚ್ ಬಿಗಿನ್ಸ್ ವಿತ್ ವೋವೆಲ್ ಆರ್ ದ ಕಾನ್ಸೋನೆಂಟ್. ಇಲ್ಲಿ ವೋವೆಲ್ ಸೌಂಡಿಂದ ಅಥವಾ ವೋವೆಲ್ನಿಂದ ಇದೇನಾಗುತ್ತೆ, ಈ ವರ್ಡ್ ಶುರುವಾಗುತ್ತೆ. ಹಾಗಾಗಿ ಸರಿಯಾದ ಆಪ್ಷನ್ ಆ್ಯನ್, ಆಪ್ಷನ್ ಬಿ ಆ್ಯನ್ ಈಸ್ ದ ರೈಟ್ ಆನ್ಸರ್. ಶಿ ಏಮ್ಸ್ ಟು ಬಿಕಮ್ ಆ್ಯನ್ ಇಂಜಿನಿಯರ್ ವೆನ್ ಶಿ ಗ್ರೋಸ್ ಅಪ್ ಅಂಥೇಳಿ ನಾವು ಈ ವಾಕ್ಯವನ್ನು ಮಾಡ್ಬೋದು. ಹಾಗೆ ಮುಂದಿನ ಪ್ರಶ್ನೆ, ಹಿ ಈಸ್ ಅ ಡ್ಯಾಶ್ ಹಾನರಬಲ್ ಮ್ಯಾನ್ ಹೂ ಆಲ್ವೇಸ್ ಕೀಪ್ ಹೀಸ್ ವರ್ಡ್. ಆಪ್ಷನ್ ಎ, ಆಪ್ಷನ್ ಬಿ ಆ್ಯನ್, ಆಪ್ಷನ್ ಸಿ ದ, ಆಪ್ಷನ್ ಡಿ ನೋ ಆರ್ಟಿಕಲ್. He is a dash honorable man who always keep his word. Option A, option B, and option C, the, option D, no article. He is dash honorable man is the singular. So ಇಲ್ಲಿ ನಾವು ಆ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ನಮಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಎ ಅಥವಾ ಯಾನ್ ಅನ್ನೋದರಲ್ಲಿ ಒಂದು ಆನ್ಸರ್ ಬರುತ್ತೆ. ಎ ಯೂಸ್ ಮಾಡಬೇಕಂದ್ರೆ ಅಲ್ಲಿರ್ತಕ್ಕಂಥ ಶಬ್ದ ಏನು ನೌನ್ ಇದೆ ಹಾನರಬಲ್ ಮ್ಯಾನ್ ಅನ್ನೋದು, ಅಲ್ಲಿ ಆ ಎಚ್ ಕಾನ್ಸೋನೆಂಟ್ ಆಗಿದ್ದರಿಂದ ನಾವು ಏನು ಮಾಡ್ತೀವಿ, ಅಲ್ಲಿ ಎನ್ನು ಯೂಸ್ ಮಾಡಬೇಕಂತೇಳಿ ಅಂದ್ಕೊಳ್ತೇವೆ. ಬಟ್ ಎಚ್ಚಿಂದ ಆ ವರ್ಡ್ ಶುರುವಾದರೂ ಕೂಡ, ಕಾನ್ಸೋನೆಂಟಿಂದ ಶುರುವಾದರೂ ಕೂಡ ಅಲ್ಲಿರ್ತಕ್ಕಂಥ ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ ಆ ಇಂದ ಸ್ಟಾರ್ಟ್ ಆಗುತ್ತೆ, ಆನರೆಬಲ್ ಅಂತೇಳಿ. ಸೊ ಇಲ್ಲಿ ಸರಿಯಾದ ಒಂದು ಆಪ್ಷನ್ ಬಿ ಆ್ಯನ್ ಆಗುತ್ತೆ. ಯಾಕಂದರೆ ಅದು ಎಚ್ ಕಾನ್ಸೋನೆಂಟ್ ಆದರೂ ಕೂಡ ವೋವೆಲ್ ಸೌಂಡ್ ಆ ಅನ್ನು ಪ್ರೊಡ್ಯೂಸ್ ಮಾಡೋದರಿಂದ ನಾವು ಇಲ್ಲಿ ಸರಿಯಾದ ಆನ್ಸರ್ ಆ್ಯನನ್ನು ಬಳಸಬೇಕಾಗ್ತೈತಿ. ಸೊ ಆಪ್ಷನ್ ಬಿ ಆ್ಯನ್ ಇಸ್ ದ ರೈಟ್ ಆನ್ಸರ್. ಹಿ ಈಸ್ ಆ್ಯನ್ ಆನರಬಲ್ ಮ್ಯಾನ್ ಹೂ ಆಲ್ವೇಸ್ ಕೀಪ್ಸ್ ಈಸ್ ವರ್ಡ್ ಅಂತೇಳಿ. ಹಾಗೆ ಇವತ್ತಿನ ಈ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡೋಣ. ಹಾಗೆ ಇನ್ನೂ ನಮ್ಮ ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.